ಎಲ್ಲ ನಮ್ಮ ರೈತ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಮ್ಮದು ಟೊಮೊಟೊ ನಾಟಿ ಮಾಡಿದ್ದೀವಿ. 1.5 ತಿಂಗಳಾಗಿದೆ. ಹೇಗಿದೆ ಅಂತ ತೋರ್ಸೋಣ ಅಂತ ಬಂದಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಆಲ್ರೆಡಿ 2ನೇ ಕಟ್ಟು ಕಟ್ಟಿದ್ದೀವಿ ನೋಡಿ. ಹೂವು ಕಾಯಿ ಆಲ್ರೆಡಿ ಬಿಟ್ಟಿದೆ. ಆಲ್ರೆಡಿ ಇದು ನಾಟಿ ಮಾಡಿ 1.5 ತಿಂಗಳಾಗಿದೆ. ನಾವು ಆ ಬೆಡ್ಡಿಂದ ಬೆಂಡ್ ಅರೌಂಡ್ 5 ಅಡಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದೀವಿ. 5 ಅಡಿ ಡಿಸ್ಟೆನ್ಸ್ ಇದೆ. ತಿರ್ಗಿ ನಾವು ಗಿಡದಿಂದ 6 ಗಿಡಕ್ಕೆ ಒಂದೊಂದು ಕಡ್ಡಿ ನಾಟಿ ಇದು ಮಾಡಿದ್ದೀವಿ, ಉಣಿದ್ದೀವಿ ನೋಡಿ. 6 ಗಿಡ, ಒಂದು 6 ಗಿಡಕ್ಕೆ ಒಂದು ಹಾಕಿದ್ದೀವಿ. ತುಂಬ ಸ್ಟ್ರೆಂತ್ ಇದೆ, ಪ್ರಾಬ್ಲಮ್ ಇಲ್ಲ, ಗಟ್ಟಿಯಾಗಿದೆ ನೋಡಿ. ಎಲ್ಲರಿಗೂ ಇದೆಲ್ಲ ಟೊಮೊಟೊನೇ. ಅರೌಂಡ್ 9,000 ಸಸಿ ಇದೆ. ಇದು ಪ್ಲಾಂಟೇಶನ್ ಮಾಡಿರೋದು. ಮುಂದೆ ನೋಡ್ತೀನಿ ಮಾಡಿ ಹೆಂಗೆ ಹೂವು ಬಿಟ್ಟಿದೆ ಅಂತ ನೋಡಿ. ಒಂದು ಗಿಡಕ್ಕೆ ಅರೌಂಡ್ ಒಂದು 30 to 40 30ರಿಂದ 40 ಹೂವು ಇದೆ. ಮೇ ಬಿ ಮಳೆ ಬಂದಿಲ್ಲ ಅಂದರೆ ಮೇ ಬಿ ಅವೆಲ್ಲ ಕಾಯಿ ಆಗುತ್ತೆ, ಎಲ್ಲ ಕಾಯಿ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ. ಆಲ್ರೆಡಿ ಕಾಯೆಲ್ಲ ಬಿಟ್ಟಿದೆ. ಒಂದು ತಿಂಗಳಲ್ಲಿ ಮೇ ಬಿ ನಮಗೆ ಶಾಂಪಲ್ ಬರುತ್ತಿದ್ದು ನೋಡೋಣ. ಆಗೊಂದು ವಿಡಿಯೋ ಹೇಳ್ತೀನಿ ಎಷ್ಟು ಬಂತು ನಮ್ಮದು ಬೆಸ್ಟ್ ಬಾಕ್ಸ್ ಬಿದ್ದಿದೆ ಫಸ್ಟ್ ಶಾಂಪಲ್ ಅಂತ. ನಿಮ್ಗೊಂದು ವಿಡಿಯೋ ಮಾಡಿ ಹೇಳಿ ತೋರಿಸ್ತೇನೆ. ನೋಡಿ ರೈತ ಬಂಧುಗಳೇ, ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಗೇನಾದ್ರು ಮಾಹಿತಿ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದಕ್ಕೆ ಕಮೆಂಟ್ಗೆ ನಾನು ಉತ್ತರ ಕೊಡ್ತೀನಿ. ನಿಮ್ಗೇನಾದ್ರು ಸಲಹೆ ಬೇಕಾದರೆ. ನೋಡಿ ಇದೆಲ್ಲ ಟೊಮೊಟೊನೇ. ಇದು 3ನೇ ಬ್ಯಾಚ್ ಟೊಮೊಟೊ. ನಮ್ದು ಇನ್ನೂ 2 ಬ್ಯಾಚ್ ಇದೆ. ಫಸ್ಟ್ ಬ್ಯಾಚ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗಿದೆ, ಇನ್ಯಾವುದೂ ಇಲ್ಲ. ಇನ್ನು ಮೇ ಬಿ ಒಂದು 2-3 ಕಟ್ಟಿಂಗಲ್ಲಿ ಖಾಲಿ ಆಗುತ್ತದೆ. 2ನೇ ಬ್ಯಾಚ್ದಲ್ಲಿ ನಮ್ಗೆ ಇನ್ನೊಂದಿದೆ, ಅದು ಆಲ್ರೆಡಿ ನನ್ನ ಹೈಟ್ ಇದೆ. ಅದು ನೋಡೋಕ್ಕೆ ಅಷ್ಟು ಉದ್ದ ಬೆಳೆದಿದೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಆ ಕಡೆನೂ ಟೊಮೊಟೊನೇ ಇದೆ. ಅದು ನಮ್ಮ ಚಿಕ್ಕಪ್ಪವ್ರದ್ದು ನೋಡಿ. ಈ ಕಡೆನೂ ಟೊಮೊಟೊ ಇದೆ. ಆ ಕಡೆ ಕಾಣಿಸ್ತಾ ಇದೆಯಾ, ಕೋಳಿ ಶೆಡ್ ಇದೆ ನೋಡಿ. ಅಲ್ಲಿ ಮುಂದೆ ಒಂದು ಟೊಮೊಟೊ ಇದೆ, ಅದು ನಮ್ಮ ಚಿಕ್ಕಪ್ಪವ್ರದ್ದು. ಆಲ್ಮೋಸ್ಟ್ ಇಲ್ಲೆಲ್ಲ ಟೊಮೊಟೊನ ತುಂಬ ಜನ ನಾಟಿ ಮಾಡಿದ್ದಾರೆ. ಯಾಕಂದ್ರೆ ಬೇರೆ ಕಡೆಯಿಂದ ಟೊಮೊಟೊ ಕಮ್ಮಿ ಬರ್ತಾಯಿದೆ ಅನಿಸುತ್ತೆ. ಅದಕ್ಕೆ ನಮ್ಗೆ ಅರೌಂಡ್ 350ರಿಂದ 400 ರೂಪಾಯಿವರೆಗೂ ಸಿಕ್ಕಿದೆ ಶಾಂಪಲ್ಲು ಮತ್ತು ಚೆನ್ನಾಗಿರೋ ದೊಡ್ಡ ಕಾಯಿ ಎಲ್ಲ. ಇದಕ್ಕೆ ಏನು ಸಿಗುತ್ತೆ ನೋಡ್ತೀನಿ, ನೋಡೋಣ. ಅದು ಮತ್ತೆ ನಿಮ್ಗೆ ವಿಡಿಯೋ ಮಾಡ್ತೀನಿ ಎಷ್ಟು ರೇಟ್ ಹೋಯ್ತು ಅಂತ ನಮ್ಮದು. ನಮಸ್ಕಾರ.